ನನ್ನ ಪ್ರಕಾರ ಇವತ್ತಿನ ಅತಿ ದೊಡ್ಡ ಸುದ್ದಿನೇ ಮದರ್ ಆಫ್ ಆಲ್ ಡೀಲ್ಸ್ ಸೈನ್ ಆದಂಥದ್ದು. ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ಮಧ್ಯದಲ್ಲಿ ಒಂದು ಡೀಲ್ ಸೈನ್ ಆಯಿತು. ಇದರ ಮಾತುಕತೆ ಇಂಥದ್ದೊಂದು ವ್ಯಾಪಾರ ಒಪ್ಪಂದ ಒಂದು ಒಕ್ಕೂಟ ಮತ್ತು ಒಂದು ದೇಶದ ಮಧ್ಯದಲ್ಲಿ ಇರಬೇಕು ಅಂತ 19 ವರ್ಷಗಳ ಹಿಂದೆ ಶುರುವಾಗಿದ್ದ ಚರ್ಚೆ ಇದು. 2007ರಲ್ಲಿ ಚರ್ಚೆ ಶುರುವಾಯಿತು. ಮಧ್ಯೆ 9 ವರ್ಷ ನಿಂತು ಬಿಡ್ತದೆ, ಏನೇನೋ ಆಗಿ ನಿಂತು ಬಿಡ್ತು. 19 ವರ್ಷದ ಹಿಂದೆ ಶುರುವಾದ ಚರ್ಚೆ ಮಧ್ಯದಲ್ಲಿ 9 ವರ್ಷ ನಿಂತು ಬಿಡ್ತು. 10 ವರ್ಷ ಬರೀ ಡಿಸ್ಕಷನ್ ಆಯಿತು, ಫೈನಲ್ ಆಗಿರಲಿಲ್ಲ. ಈಗ ಅಂತೂ ಇಂತೂ ಫೈನಲ್ ಆಯಿತು. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಯುರೋಪಿಯನ್ ಯೂನಿಯನ್ನ 2 ರಿಪ್ರೆಸೆಂಟೇಟಿವ್ಸು ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಮಧ್ಯದಲ್ಲಿ ಡೀಲ್ ಸೈನ್ ಆಯಿತು. ಇದು ಐತಿಹಾಸಿಕ, ಹಿಸ್ಟಾರಿಕಲ್. ಯಾಕೆ? ನೀವು ನೋಡ್ತಾ ಇದ್ದೀರಿ ಜಗತ್ತಿನಲ್ಲಿ ವ್ಯಾಪಾರ ಜಗತ್ತು ಹೆಂಗಾಗಿದೆ. ಒಬ್ಬ ಡೊನಾಲ್ಡ್ ಟ್ರಂಪ್ ಕಾರಣಕ್ಕೆ. ಡೊನಾಲ್ಡ್ ಟ್ರಂಪು ಕೈಯಲ್ಲಿ ಸುತ್ತಿಗೆ ಹಿಡ್ಕೊಂಡು ನಿಂತವ್ರಿಗೆ ಎದುರಿಗಿರೋರೆಲ್ಲ ಮೊಳೆ ಕಂಡಂಗೆ ಕಾಣಿಸ್ತಾರೆ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಡೊನಾಲ್ಡ್ ಟ್ರಂಪ್ಗೆ. ಮಾತೆತ್ತಿದ್ರೆ ಟ್ಯಾಕ್ಸ್ ಹಾಕ್ತೀವಿ, ಟ್ಯಾಕ್ಸ್ ಹಾಕ್ತೀವಿ, ಟ್ಯಾಕ್ಸ್ ಹಾಕ್ತೀವಿ. ಭಾರತದ ಮೇಲೆ ರಷ್ಯನ್ ಆಯಿಲ್ ಖರೀದಿ ಮಾಡಿದ್ದಕ್ಕೆ 25% ಟ್ಯಾಕ್ಸ್ ಅಂತೆ, 25% ಅಡಿಷ್ನಲ್ ಟ್ಯಾಕ್ಸು. ಅದರ ಅರ್ಥ ಏನು? ಭಾರತದಲ್ಲಿ ಮ್ಯಾನ್ಯುಫ್ಯಾಕ್ಚರ್ ಆಗಿ ಅಮೇರಿಕಕ್ಕೆ ಹೋದ ವಸ್ತುಗಳು ಅಮೇರಿಕದ ಮಾರ್ಕೆಟ್ನಲ್ಲಿ ಕಾಸ್ಟ್ಲಿ ಆಗ್ತವೆ. ಜನ ಕಾಸ್ಟ್ಲಿ ಇರೋದು ಯಾಕೆ ತಗೋತಾರೆ? ಸೇಮ್ ಕ್ವಾಲಿಟಿ ಇನ್ನೊಂದು ವಸ್ತು ಕಡಿಮೆ ರೇಟಿಗಿದೆ ಅಂದರೆ ಅದನ್ನು ತಗೊಳ್ತಾರೆ. ಭಾರತದ ವಸ್ತುಗಳ ಮಾರಾಟ ಅಮೇರಿಕದಲ್ಲಿ ಕಡಿಮೆ ಆಗುತ್ತೆ. ಮಾರಾಟ ಕಡಿಮೆ ಆದರೆ ಇಲ್ಲಿಂದ ರಫ್ತು ಮಾಡೋದು ಕಡಿಮೆ ಆಗುತ್ತೆ. ಇಲ್ಲಿಂದ ರಫ್ತು ಕಡಿಮೆ ಆದರೆ ಅಲ್ಲಿ ಬೇಡಿಕೆ ಕಡಿಮೆ ಆದಾಗ ರಫ್ತು ಕಡಿಮೆ ಆದರೆ ಇಲ್ಲಿ ಫ್ಯಾಕ್ಟ್ರಿಗಳು ಬಂದಾಗ್ತವೆ, ಜನ ನೌಕರಿ ಕಳ್ಕೊತಾರೆ. ಇದು ಚೇನ್ ರಿಯಾಕ್ಷನ್ನು. ಇಂಥ ಪರಿಸ್ಥಿತಿಯಲ್ಲಿ ಏನಪ್ಪ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾಗ ಅಮೇರಿಕನ್ ಯೂನಿಯನ್ ಹೇಳ್ತಾ ಇದೆ, ನಮ್ಮದೇನು ಸಣ್ಣ ಮಾರ್ಕೆಟ್ ಅಲ್ಲ ಬನ್ನಿ ಅಂತ. ಯುರೋಪಿಯನ್ ಯೂನಿಯನ್ ಹೇಳ್ತಾ ಇದೆ, ನಮ್ಮದೇನು ಸಣ್ಣ ಮಾರ್ಕೆಟ್ ಅಲ್ಲ ಬನ್ನಿ ಅಂತ. 27 ದೇಶಗಳು, 45 ಕೋಟಿ ಜನಸಂಖ್ಯೆಯ ಮಾರ್ಕೆಟ್ ಅದು. ಜಸ್ಟ್ ಇಮ್ಯಾಜಿನ್, ನಮ್ಮದು 146 ಕೋಟಿ, ಅವ್ರದ್ದು 45 ಕೋಟಿ. 191 ಕೋಟಿ ಜನರ ಮಾರ್ಕೆಟ್ ಒಟ್ಟಿಗೆ ಬಂತೀಗ. 191 ಕೋಟಿ ಜನರ ಮಾರ್ಕೆಟ್. ಟೋಟಲ್ ಪ್ರಪಂಚದ GDP ಲೆಕ್ಕ ಹಾಕಿ ನೋಡಿದ್ರೆ ಆ 27 ದೇಶಗಳು ಶ್ರೀಮಂತ ದೇಶಗಳು. ಭಾರತ ಪ್ರಪಂಚದ 4ನೇ ದೊಡ್ಡ ಆರ್ಥಿಕತೆ. ಪ್ರಪಂಚದ GDPಯ 25%, ಕಾಲು ಭಾಗ ಈ ಡೀಲ್ನಲ್ಲಿ ಬರುತ್ತೆ. 25% ಈ ಡೀಲ್ನಲ್ಲಿ ಬರುತ್ತೆ. ಅದಕ್ಕೆ ಇದನ್ನು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೀತಾ ಇರೋದು. ಅದು ಇವತ್ತು ಸೈನ್ ಆಯಿತು ಹೈದರಾಬಾದ್ ಭವನದಲ್ಲಿ. 27 ಶ್ರೀಮಂತ ರಾಷ್ಟ್ರಗಳನ್ನು ಒಳಗೊಂಡಿರುವಂಥ ಯುರೋಪಿಯನ್ ಒಕ್ಕೂಟ, ಭಾರತ ಇನ್ನು ಮುಂದೆ ಮುಕ್ತವಾಗಿ ವ್ಯಾಪಾರ ಮಾಡ್ತವೆ. ವರ್ಲ್ಡ್ ಆರ್ಡರ್ ಚೇಂಜ್ ಆಗ್ಬಿಡುತ್ತೆ ನೋಡಿ. ಇದು ಅಂದುಕೊಂಡ ರೀತಿಯಲ್ಲಿ, ಅಂದುಕೊಂಡಷ್ಟು ಎಫೆಕ್ಟಿವ್ ಆಗಿ ಜಾರಿಗೆ ಬಂದರೆ ವರ್ಲ್ಡ್ ಆರ್ಡರ್ ಚೇಂಜ್ ಆಗಿಬಿಡುತ್ತೆ. ಇನ್ನೊಂದು ವರ್ಷ ಬೇಕು ಇದರ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗೋದಕ್ಕೆ. ಇವತ್ತು ಸೈನ್ ಆಗಿದೆ, ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು ವರ್ಷ ಕಾಯೋಣ. 19 ವರ್ಷನೇ ಕಾಯ್ದಿದ್ದೀವಂತೆ ಇಂಥದ್ದೊಂದು ಡೀಲ್ ಆಗೋದಕ್ಕೆ. 2007ರಲ್ಲಿ ಶುರುವಾದ ಮಾತುಕತೆ 2026 ಜನವರಿ 27ನೇ ತಾರೀಕು ಸೈನ್ ಆಗಿದೆ ಅಂತಂದರೆ ಇನ್ನೊಂದು ವರ್ಷ ಇಂಪ್ಲಿಮೆಂಟ್ ಆಗೋದಕ್ಕೆ ಕಾಯದಪ್ಪ. ಇದರ ಇಂಪ್ಯಾಕ್ಟ್ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇಂಪ್ಯಾಕ್ಟ್ ಅಂದರೆ ನಿಮ್ಮ ಬದುಕಿನ ಮೇಲೆ ಇದ್ರದ್ದು ಏನಾದ್ರು ಇಂಪ್ಯಾಕ್ಟ್ ಇರುತ್ತಾ ಅಂತ. ಡೆಫಿನೆಟ್ಲಿ ಇರುತ್ತೆ ರೀ, ಯಾಕಿರೋದಿಲ್ಲ? ಡೆಫಿನೆಟ್ಲಿ ಇರುತ್ತೆ. ನಾನು ಹೇಳಿಲ್ವ ಆವಾಗ, ಹೈ ಎಂಡ್ ಕಾರ್ ತಗೊಳ್ಳೋದೇನಾದ್ರು ಯೋಚನೆ ಮಾಡ್ತಾ ಇದ್ರಿ, ವೇಟ್ ಫಾರ್ ಸಮ್ ಟೈಮ್. 110ರಿಂದ 120% ಟ್ಯಾಕ್ಸ್ ಕೊಡ್ತಾ ಇದ್ವಿ ನಾವು ಆ ಕಾರುಗಳಿಗೆ. ಇನ್ನು ಮುಂದೆ 10ರಿಂದ 20% ಟ್ಯಾಕ್ಸ್ ಬ್ರ್ಯಾಕೆಟ್ನಲ್ಲಿ ಬರ್ತಾವವು ಹೈ ಎಂಡ್ ಕಾರ್ಗಳು. ಅಂದರೆ ನೀವು ಬೆನ್ಝು, BMW, ವೋಲ್ವೋ, ವೋಕ್ಸ್ ವ್ಯಾಗನ್ ಹೈ ಎಂಡ್ ಕಾರ್ಗಳಿದ್ದಾವೆ, ಪೋರ್ಷೆ ಅಂಥ ಕಾರುಗಳು. ಯುರೋಪಿಯನ್ ಯೂನಿಯನ್ನಲ್ಲಿ 1 ಕೋಟಿ ರೂಪಾಯಿ ಕಾರಿನ ಬೆಲೆ ಇದ್ದರೆ ಭಾರತದಲ್ಲಿ ಅದೇ ಕಾರಿಗೆ 2 ಕೋಟಿ 20 ಲಕ್ಷ ಕೊಡ್ತಿದ್ವಿ ನಾವು. ಯಾಕೆ? 1 ಕೋಟಿ ಕಾರಿಂದು 120% ಟ್ಯಾಕ್ಸು, 2 ಕೋಟಿ 20 ಲಕ್ಷ. ಈಗ ಆ ಟ್ಯಾಕ್ಸು 10 to 20%ಗೆ ಬರ್ತಾ ಇದೆ. ಅನೇಕ ದೇಶಗಳಿಗೆ ಹೋದಾಗ ಅನಿಸೋದು, ಈಗ ದುಬೈನಂಥ ಊರುಗಳಲ್ಲಿ ಓಡಾಡ್ತಾ ಇರುವಾಗ, UAEನಲ್ಲಿ ಓಡಾಡ್ತಾ ಇರುವಾಗ, ಇಲ್ಲಿ ಎಷ್ಟು ಹೈ ಎಂಡ್ ಕಾರ್ಗಳಿದಾವಪ್ಪ, ಜನ ಅಷ್ಟು ಶ್ರೀಮಂತರ ಅಂತ. ಶ್ರೀಮಂತಿಕೆ ಇದೆ ಇಲ್ಲ ಅನ್ನೋದಿಲ್ಲ,
ಬಟ್ ಕಾರ್ಗಳ ಬೆಲೆನೂ ಕಡಿಮೆ ಇದೆ ಅಲ್ಲಿ. ಡೀಲ್ ಸೈನ್ ಆಯಿತು. ನಾನು ಯಾವ್ಯಾವ ವಸ್ತುಗಳು ಅನ್ನೋ ವಿಷಯಕ್ಕೆ ಆಮೇಲೆ ಬರ್ತೀನಿ. ಉರ್ಸುಲಾ ವೊನ್ ಡೋರ್ ಯುರೋಪಿಯನ್ ಯೂನಿಯನ್ನಿನ ಮುಖ್ಯಸ್ಥೆ ಮತ್ತು ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ, 2 ರಿಪ್ರೆಸೆಂಟೇಟಿವ್ಸ್ ಫ್ರಮ್ ಯುರೋಪಿಯನ್ ಯೂನಿಯನ್ ಮತ್ತು ನಮ್ಮ ಕಡೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು, 3 ಜನ ಏನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. फ्रेंड्स, आज भारत ने अपने इतिहास का अब तक का सबसे बड़ा फ्री ट्रेड एग्रीमेंट संपन्न किया है. आज 27 तारीख है. ये सुखद संयोग है कि आज ही के दिन यूरोपियन यूनियन के 27 देशों के साथ भारत ये एफटीए कर रहा है. यह एक ऐतिहासिक समझौता हमारे किसानों, हमारे छोटे उद्योगों, इसके यूरोपियन मार्केट तक पहुंच आसान बनाएगा, मैन्युफैक्चरिंग में नए अवसर पैदा करेगा और हमारे सर्विसेज सेक्टर के बीच सहयोग को और प्रबल करेगा. इतना ही नहीं, यह एफटीए भारत और यूरोपियन यूनियन के बीच इन्वेस्टमेंट को बूस्ट करेगा, नई इनोवेशन पार्टनरशिप बनाएगा और वैश्विक स्तर पर सप्लाई चेन को मजबूत करेगा. यानी यह सिर्फ ट्रेड एग्रीमेंट नहीं है, यह साझा समृद्धि का नया ब्लूप्रिंट है. फ्रेंड्स, रक्षा और सुरक्षा सहयोग किसी भी स्ट्रेटेजिक पार्टनरशिप की नींव होती है और आज हम इसे सिक्योरिटी एंड डिफेंस पार्टनरशिप के जरिए औपचारिक रूप दे रहे हैं. Today is a historic moment. We are opening a new chapter in our relations on trade, on security, on people-to-people ties. Our summit sends a clear message to the world. At a time when the global order is being fundamentally reshaped, the European Union and India stand together as a strategic and reliable partners. Today, we are taking our partnership to the next level. As the 2 largest democracies in the world, we are working hand in hand to deliver concrete benefits for our citizens and to shape a resilient global order that underpins peace and stability, economic growth, and sustainable development. India has risen, and Europe is truly glad about it. Because when India succeeds, the world is more stable, more prosperous, and more secure. And we all benefit. Prime Minister, distinguished friend, we did it. We delivered the mother of all deals. We are creating a market of 2 billion people. And this is the tale of 2 giants, the world's 2nd and 4th largest economies. 2 giants who choose partnership in a true win-win fashion. A strong message that cooperation is the best answer to global challenges. ಡೀಲ್ ಇಂಪ್ಲಿಮೆಂಟ್ ಆಗಿ ಅದರಿಂದ ಜನಸಾಮಾನ್ಯರ ಜೀವನದ ಮೇಲೆ ಏನೇನು ಪರಿಣಾಮ ಆಗುತ್ತೋ ಅದೆಲ್ಲವೂ ಸೆಕೆಂಡ್ರಿ ರೀ. ಯುರೋಪಿಯನ್ ಯೂನಿಯನ್ನಿನ ನಾಯಕರ ಬಾಯಲ್ಲಿ ಭಾರತದ ಬಗೆಗಿನ ಈ ಹೊಗಳಿಕೆ ಕೇಳಿಸ್ಕೊಳ್ಳೋದಕ್ಕೆ ಖುಷಿಯಾಗತ್ತೆ. ಏನಂತಾರೆ ಉರ್ಸುಲಾ? ಭಾರತ ಸಮೃದ್ಧವಾದರೆ ಜಗತ್ತಿಗೆ ಸ್ಥಿರತೆ ಬರುತ್ತದೆ. ವೆರಿ ಗುಡ್, ವೆರಿ ಗುಡ್. ಅಂದರೆ ನಮ್ಮ ಸಮೃದ್ಧಿ ಇನ್ನೊಬ್ಬರಿಗೆ ಸಮಸ್ಯೆ ಮಾಡೋದಿಲ್ಲ ಅಂತ ಅವರು ಒಪ್ಕೊಂಡ್ರು. ಯಾವ ಯುರೋಪಿಯನ್ ರಾಷ್ಟ್ರಗಳು ಭಾರತಕ್ಕೊಂದು ಸಮುದ್ರ ಮಾರ್ಗ ಹುಡುಕೋದಕ್ಕೆ ಕಾಂಪಿಟೇಷನಿಗೆ ಬಿದ್ದು ಸಮುದ್ರ ಮಾರ್ಗ ಹುಡುಕಿ ವ್ಯಾಪಾರ ಮಾಡ್ತೀವಿ ಅಂತ ಇಲ್ಲಿಗೆ ಬಂದು ನಮ್ಮನ್ನು ಗುಲಾಮರನ್ನಾಗಿ ಮಾಡಿ ಲೂಟಿ ಹೊಡೆದು ಏನೇನೋ ಮಾಡಿದ್ವಲ್ಲ, ಆ ಯುರೋಪಿಯನ್ ರಾಷ್ಟ್ರಗಳು ಭಾರತದೊಂದಿಗಿನ ಒಂದು ಅಗ್ರಿಮೆಂಟನ್ನು ಸಂಭ್ರಮಿಸ್ತಾ ಇದ್ದಾವೆ. ವೆಲ್ ಆ್ಯಂಡ್ ಗುಡ್. ಈ ಅಗ್ರಿಮೆಂಟು 19 ವರ್ಷ ಲೇಟ್ ಆಯಿತು. ಇದರ ಮಧ್ಯದಲ್ಲಿ ಅನೇಕ ದೇಶಗಳು, ಅನೇಕ ಒಕ್ಕೂಟಗಳ ಜೊತೆಗೆ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡ್ವಿ.
2007ರಲ್ಲಿ ಶುರುವಾದ ಈ ಚರ್ಚೆ 2013ರಲ್ಲಿ ನಿಂತು ಹೋಗಿತ್ತು. 2022ರಲ್ಲಿ ಮತ್ತೆ ಶುರುವಾಗಿ ಈಗ ಸೈನ್ ಆಗ್ತಾ ಇದೆ. ಇದರ ಮಧ್ಯದಲ್ಲಿ 2014ರಿಂದ 7 ದೇಶಗಳ ಜೊತೆಗೆ ನಾವು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸೈನ್ ಹಾಕಿದ್ದೀವಿ. ಯುನೈಟೆಡ್ ಅರಬ್ ಎಮಿರೇಟ್ಸು, ಆಸ್ಟ್ರೇಲಿಯಾ, UK, ಓಮನ್, ನ್ಯೂಜಿಲ್ಯಾಂಡ್, ಮಾರಿಷಸ್ಸು, EFTA, ಅದರಲ್ಲಿ ಸ್ವಿಟ್ಜರ್ಲ್ಯಾಂಡ್, ಐಲ್ಯಾಂಡ್, ನಾರ್ವೆ ಮತ್ತು ಲಿಚನ್ಸ್ಟೈನ್ಗಳು ಬರ್ತವೆ. 2025 ಡಿಸೆಂಬರ್ನಲ್ಲಿ ಭಾರತ ನ್ಯೂಜಿಲೆಂಡ್ಗಳ ಮಧ್ಯದಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಸೈನ್ ಆಗಿದೆ. ಬಹುತೇಕ ವಸ್ತುಗಳಿಗೆ ಝೀರೋ ಟ್ಯಾಕ್ಸ್ ನೋಡ್ರಿ. 96% ವಸ್ತುಗಳು ಝೀರೋ ಟ್ಯಾಕ್ಸ್ ಬ್ರ್ಯಾಕೆಟ್ನಲ್ಲಿ ಬರ್ತವೆ. 96%. ಇನ್ನುಳಿದ 4% ವಸ್ತುಗಳಿಗೂ ಕೂಡ ಟ್ಯಾಕ್ಸ್ ಕನ್ಸಿಡರಬಲಿ ಕಡಿಮೆ ಆಗತ್ತೆ. ಯುರೋಪಿನ ಕಾರು, ವೈನು, ಔಷಧಿಗಳು ಭಾರತದಲ್ಲಿ ಕಡಿಮೆ ರೇಟಿಗೆ ಸಿಗ್ತವೆ. 110% ಇದ್ದಂಥ ಟ್ಯಾಕ್ಸು ಕಾರುಗಳ ಮೇಲೆ 110% ಇದ್ದಂಥ ಟ್ಯಾಕ್ಸು 10%ಗೆ ಇಳಿಯುತ್ತೆ. ವೈನ್ ಮೇಲೆ 150% ಇದ್ದಂಥ ಟ್ಯಾಕ್ಸು 20%ಗೆ ಇಳಿಯುತ್ತೆ. ರಾಸಾಯನಿಕಗಳು ಶೂನ್ಯ ಶುಲ್ಕ, ವಿಮಾನಗಳು ಝೀರೋ ಟ್ಯಾಕ್ಸ್ನಲ್ಲಿ ಬರ್ತವೆ. ಸ್ಪೇಸ್ ಕ್ರಾಫ್ಟ್ ಝೀರೋ ಟ್ಯಾಕ್ಸು, ಆಪ್ಟಿಕಲ್ ಝೀರೋ ಟ್ಯಾಕ್ಸು, ವೈದ್ಯಕೀಯ ಉಪಕರಣಗಳು, ಯುರೋಪಿಯನ್ ಮೇಡ್ ಹೈ ಎಂಡ್ ವೈದ್ಯಕೀಯ ಉಪಕರಣಗಳು ಝೀರೋ ಟ್ಯಾಕ್ಸ್ನಲ್ಲಿ ಬರ್ತವೆ. ಜವಳಿ ಝೀರೋ ಟ್ಯಾಕ್ಸಿಗೆ ಬಂತು, ಟೆಕ್ಸ್ಟೈಲ್ ಬಂತು ಝೀರೋ ಟ್ಯಾಕ್ಸಿಗೆ. ಕಾರುಗಳನ್ನು 10%ಗೆ ಟ್ಯಾಕ್ಸಿಗೆ ಇಳಿಸಲಾಗಿದೆ. 110 ಇತ್ತು, 100% ಟ್ಯಾಕ್ಸ್ ಕಡಿಮೆ ಆಗುತ್ತೆ. ವೈನ್ 20%ಗೆ ಇಳಿದಿದೆ. ಲಿಸ್ಟ್ ಇದೆ, ದೊಡ್ಡ ಲಿಸ್ಟ್ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಮರ್ಸಿಡೀಸು, ಆಡಿ, BMW, ಪೋರ್ಷೆ, ವೋಲ್ವೋ, ಫೋಕ್ಸ್ ವ್ಯಾಗನ್ ಈ ಕಾರುಗಳ ಬೆಲೆ ಕನ್ಸಿಡರಬಲಿ ಕಡಿಮೆ ಆಗುತ್ತೆ, ತುಂಬ ಕಡಿಮೆ ಆಗುತ್ತೆ ಡೀಲ್ ಇಂಪ್ಲಿಮೆಂಟ್ ಆದ ನಂತರ. ಒಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ, ಭಾರತ ಯುರೋಪ್ ಮಧ್ಯದ ವ್ಯಾಪಾರದಲ್ಲಿ ಯುರೋಪ್ನಿಂದ ಭಾರತ ತರಿಸಿಕೊಳ್ಳುವುದಕ್ಕಿಂತ ಯುರೋಪಿಗೆ ರಫ್ತು ಮಾಡೋದು ಜಾಸ್ತಿ. ಅಂದರೆ ಟ್ರೇಡ್ ಡೆಫಿಸಿಟ್ನಲ್ಲಿಲ್ಲ, ನಾವು ಟ್ರೇಡ್ ಸರ್ಪ್ಲಸ್ನಲ್ಲಿದ್ದೀವಿ ಯುರೋಪಿಯನ್ ಮಾರ್ಕೆಟ್ ಜೊತೆಗೆ. ಆ ಕಾರಣಕ್ಕೆ ಇನ್ನೂ ಹೆಚ್ಚು ಲಾಭದಾಯಕ ಭಾರತಕ್ಕೆ ಈ ಡೀಲು, ಟ್ರೇಡ್ ಸರ್ಪ್ಲಸ್ ಇರುವ ಕಾರಣಕ್ಕೆ. ಯುರೋಪ್ಗೆ ಭಾರತ ರಫ್ತು ಮಾಡೋದು $75.85 ಶತಕೋಟಿ. ಕಳೆದ ವರ್ಷದ ಲೆಕ್ಕ ಇದು. 2024-2025 ಫೈನಾನ್ಷಿಯಲ್ ಇಯರ್ನ ಲೆಕ್ಕ $75.85 ಶತಕೋಟಿ ನಾವು ರಫ್ತು ಮಾಡ್ತೀವಿ. ಅಲ್ಲಿಂದ ತರಿಸ್ಕೊಳ್ಳೋದು $60.68 ಮಿಲಿಯನ್. 68.68 ಶತಕೋಟಿ ತರಿಸ್ಕೊಳ್ತೀವಿ. ಒಟ್ಟು ವ್ಯಾಪಾರ ಇರೋದು $136.53 ಶತಕೋಟಿ. ಭಾರತ ಅಲ್ಲಿಗೆ ಏನು ಕಳಿಸುತ್ತೆ? ಟೆಕ್ಸ್ಟೈಲ್ನ ಮೇಜರಾಗಿ ಕಳಿಸುತ್ತೆ. ಕರಕುಶಲ ವಸ್ತುಗಳು, ಹ್ಯಾಂಡ್ಲೂಮ್ ವಸ್ತುಗಳು, ಚರ್ಮದ ಉತ್ಪನ್ನಗಳು, ಆಹಾರ ಉತ್ಪನ್ನಗಳು, ಎಲೆಕ್ಟ್ರಾನಿಕ್ ಗೂಡ್ಸು, ಹವಳ, ರತ್ನ, ಜ್ಯುವೆಲ್ರಿಗಳನ್ನು ಕಳಿಸುತ್ತೆ ಭಾರತ. ಯುರೋಪ್ನಿಂದ ನಾವು ತರಿಸ್ಕೊಳ್ಳೋದೇನೇನು? ಆಟೋಮೊಬೈಲ್ಸ್, ಅದೇ ಕಾರು, ಬೈಕು, ಈ ಥರದ್ದು. ವೈನ್ಗಳು, ವೈದ್ಯಕೀಯ ಉಪಕರಣಗಳು, ಅತ್ಯಾಧುನಿಕ ಹೈ ಎಂಡ್ ಮಷಿನರಿಗಳು ಮತ್ತು ಔಷಧವನ್ನು ತರಿಸಿಕೊಳ್ತೀವಿ. ಇವೆಲ್ಲ ಕಡಿಮೆ ಆಗ್ತವೆ ಇನ್ನು ಮುಂದೆ. ನಾನು ಆಗಲೇ ಹೇಳಿದ್ನಲ್ಲ, ಟೆಕ್ಸ್ಟೈಲ್ ಆ್ಯಂಡ್ ಅದರ್ ಥಿಂಗ್ಸ್, ಅವು ಯುರೋಪ್ನಲ್ಲಿ ಕಡಿಮೆ ಆಗ್ತವೆ. ಮೇಡ್ ಇನ್ ಇಂಡಿಯಾ ವಸ್ತುಗಳು ಯುರೋಪ್ನಲ್ಲಿ ಕಡಿಮೆ ಆಗ್ತವೆ. ಆದರೆ ಎರಡೂ ದೇಶಗಳಲ್ಲಿ ಕೆಲವು ಸೆನ್ಸಿಟಿವ್ ಪಾಪ್ಯುಲೇಷನನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ವಸ್ತುಗಳನ್ನು ಇದರಿಂದ ಹೊರಗಿಡಲಾಗಿದೆ. ಭಾರತ ಅಮೇರಿಕಾ ಟ್ರೇಡ್ ಡೀಲ್ ಸೈನ್ ಆಗದೇ ಇರೋದಕ್ಕೆ ಕಾರಣ ಕೂಡ ಆಗಿದ್ದದೆ. ಟ್ರಂಪ್ ಏನು ಹೇಳ್ತಾರೆ, ನಾವು ಇಲ್ಲಿಂದ ಡೈರಿ ಉತ್ಪನ್ನಗಳನ್ನು ನಿಮ್ಮ ದೇಶಕ್ಕೆ ಕಳಿಸ್ತೀವಿ ಅಂತಾರೆ. ಭಾರತ ಒಪ್ತಾ ಇಲ್ಲ, ಅದಕ್ಕೆ ನಮ್ಮ ರೈತರು ಹಾಳಾಗ್ಬಿಡ್ತಾರೆ ಅಂತ. ನಮ್ಮ ರೈತರು ನಿಮ್ಮ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ಕಳಿಸ್ಬೇಡಿ ಅಂತ. ಬಟ್ ಯುರೋಪಿಯನ್ ಯೂನಿಯನ್ ಒಪ್ಕೊಳ್ತು. ಯುರೋಪಿಯನ್ ಯೂನಿಯನ್ನಿಂದ ಕೃಷಿ ವಸ್ತುಗಳೇನೂ ಬರೋಂಗಿಲ್ಲ, ಡೈರಿ ವಸ್ತುಗಳೇನೂ ಬರೋಂಗಿಲ್ಲ, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಯಾವುದೂ ಬರೋಂಗಿಲ್ಲ. ಆ ಒಪ್ಪಂದದ ಮೇರೆಗೆ ಈ ಡೀಲ್ ಸೈನ್ ಆಗಿದೆ. ನಾಳೆ ನೀವು ಕಡಿಮೆ ರೇಟಿಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ತಂದು ಇಲ್ಲಿ ಸುರಿದ್ಬಿಟ್ರೆ ಇಲ್ಲಿ ಹಾಲಿನ ಉತ್ಪನ್ನ ಮಾಡೋರು ಏನು ಎಲ್ಲಿಗೆ ಹೋಗಬೇಕು? ಹಾಗೆ ಯುರೋಪಿಯನ್ ಯೂನಿಯನ್ನಿನ ಕಂಡೀಷನ್ನು, ನೀವು ಭಾರತದಿಂದ ಸಕ್ಕರೆ ಕಳಿಸಂಗಿಲ್ಲ, ಅಕ್ಕಿ ಕಳಿಸಂಗಿಲ್ಲ, ಬೀಫ್ ಕಳಿಸಂಗಿಲ್ಲ. ಅಲ್ಲಿ ರೈತರು ಹಾಳಾಗ್ತಾರೆ. ಇಂಥದ್ದೊಂದು ಅಗ್ರಿಮೆಂಟ್ ಸೈನ್ ಆಗಿದೆ. ಈಗ ಒಂದು ಡೊನಾಲ್ಡ್ ಟ್ರಂಪ್ ಇನ್ನೂ ತನಕ ಒಂದು ಚಕಾರ ಶಬ್ದ ಇಲ್ಲ ನೋಡಿ ಈ ಡೀಲ್ ಬಗ್ಗೆ, ಇನ್ನೂ ತನಕ ಒಂದು ಶಬ್ದ ಇಲ್ಲ. ಬಾಂಗ್ಲಾದೇಶಕ್ಕೆ ಒಂದು ಶಾಕ್ ಆಗಿರುತ್ತೆ ಇದರಿಂದ. ನಮ್ಮ ಪಕ್ಕದ ಬಾಂಗ್ಲಾದೇಶ, ಈಗ ಬಿಡಿ, ಈಗ ಅವ್ರಿಗೆ ಸಮಸ್ಯೆಗಳು ನೂರಾರಾಗಿದ್ದಾವೆ. ಬಟ್ ಬಾಂಗ್ಲಾ ತುಂಬ ಸ್ಟೇಬಲ್ ಆಗಿದ್ದಾಗ ದೊಡ್ಡ ಪ್ರಮಾಣದಲ್ಲಿ ಟೆಕ್ಸ್ಟೈಲನ್ನು ಯುರೋಪಿಗೆ ಬಾಂಗ್ಲಾದೇಶದಿಂದ ಕಳಿಸಲಾಗ್ತಾ ಇತ್ತು. ನೀವು ಪ್ಯಾರಿಸ್ ಗೀರಿಸ್ನಲ್ಲೆಲ್ಲ ಶಾಪಿಂಗ್ ಮಾಡಿದ್ರೆ ಈ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಅಂಗಡಿಗಳಿಗೆ ಹೋಗಿ ತೆಗೆದು ನೋಡಿದ್ರೆ ಮೇಡ್ ಇನ್ ಬಾಂಗ್ಲಾದೇಶ್, ಮೇಡ್ ಇನ್ ಬಾಂಗ್ಲಾದೇಶ್ ಅಂತಲೇ ಬಟ್ಟೆಗಳು ಸಿಗೋದು.
ಯುರೋಪ್ನಲ್ಲಿ ಒಟ್ಟು ಟೆಕ್ಸ್ಟೈಲ್ ಏನು ಮಾರಾಟ ಆಗ್ತಿತ್ತಲ್ಲ, ಅದರಲ್ಲಿ 5% ಮಾತ್ರ ಮೇಡ್ ಇನ್ ಇಂಡಿಯಾ ಇರ್ತಿತ್ತು. 22% ಮೇಡ್ ಇನ್ ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಇರ್ತಿತ್ತಲ್ಲಿ, ಬಟ್ಟೆಗಳು, ರೆಡಿಮೇಡ್ ಬಟ್ಟೆಗಳು ಮುಖ್ಯವಾಗಿ. ಯಾಕೆ ಅಂದರೆ ಬಾಂಗ್ಲಾದೇಶ 0 ಟ್ಯಾಕ್ಸ್ನಲ್ಲಿ ಅಲ್ಲಿಗೆ ದುಡ್ಡು ಟೆಕ್ಸ್ಟೈಲ್ ಕಳಿಸ್ತಿತ್ತು. ಬಾಂಗ್ಲಾದೇಶದ ಟೆಕ್ಸ್ಟೈಲ್ಗೆ ಟ್ಯಾಕ್ಸೇ ಇರಲಿಲ್ಲ ಅಲ್ಲಿ. ಇನ್ನು ಮುಂದೆ ಭಾರತದ ಟೆಕ್ಸ್ಟೈಲ್ಗೂ ಇರೋದಿಲ್ಲ. ಆವಾಗ ಮೇಡ್ ಇನ್ ಬಾಂಗ್ಲಾದೇಶ, ಮೇಡ್ ಇನ್ ಇಂಡಿಯಾ ಎರಡೂ ಬಟ್ಟೆಗಳು ಸೇಮ್ ರೇಟಿಗೆ ಯುರೋಪಿಯನ್ ಯೂನಿಯನ್ಗೆ ಸಿಗ್ತವೆ. ಯಾವುದು ಕ್ವಾಲಿಟಿ ಚೆನ್ನಾಗಿರುತ್ತೋ ಅದನ್ನು ತಗೋತಾರೆ. ಭಾರತ ಕ್ವಾಲಿಟಿ ಚೆನ್ನಾಗಿ ಕೊಟ್ಟರೆ ಸಾಕು. ಇಷ್ಟು ದಿವಸ 10 to 12% ಟ್ಯಾಕ್ಸ್ ಇತ್ತು, ಟೆಕ್ಸ್ಟೈಲ್ಗೆ ಟ್ಯಾಕ್ಸ್ ಇತ್ತು. ಇನ್ನು ಮುಂದೆ 0 ಟ್ಯಾಕ್ಸ್ ಆಗುತ್ತೆ. ಭಾರತದಿಂದ ಯುರೋಪಿಯನ್ ಯೂನಿಯನ್ ಟೆಕ್ಸ್ಟೈಲ್ ಆಮದು ಮಾಡಿಕೊಳ್ಳೋದು ಕಡಿಮೆಯಾಗಿ ಭಾರತಕ್ಕೆ ಜಾಸ್ತಿ ಆಗುತ್ತೆ. ಅದರ ಅರ್ಥ ಇಷ್ಟೇ, ಬೆಂಗಳೂರಿನಲ್ಲಿರುವ ಟೆಕ್ಸ್ಟೈಲ್ ಇಂಡಸ್ಟ್ರಿ ಭೂಮಿಗೆ ಬರುತ್ತೆ. ಇಲ್ಲಿ ವ್ಯಾಪಾರ ಚೆನ್ನಾಗಾಗುತ್ತೆ, ಇಲ್ಲಿ ಉದ್ಯೋಗಗಳ ಸೃಷ್ಟಿ ಆಗ್ತವೆ. ನೆನಪಿರಲಿ, 8 ರಿಂದ 10 ಲಕ್ಷ ಅಡಿಷನಲ್ ಉದ್ಯೋಗಗಳು ಈ ಡೀಲ್ನಿಂದ ಭಾರತದಲ್ಲಿ ಸೃಷ್ಟಿ ಆಗಬಹುದು ಅನ್ನೋದೊಂದು ಲೆಕ್ಕಾಚಾರ ಇದೆ. 8 ರಿಂದ 10 ಲಕ್ಷ ಅಡಿಷನಲ್ ಉದ್ಯೋಗಗಳು ಈ ಡೀಲ್ನಿಂದ ಯುರೋಪಿಯನ್ ಯೂನಿಯನ್ನಲ್ಲಿ 1 ರಿಂದ 2 ಲಕ್ಷ ಅಡಿಷನಲ್ ಉದ್ಯೋಗಗಳ ಸೃಷ್ಟಿ ಆಗಬಹುದು ಅಂತ ಒಂದು ಅಂದಾಜಿದೆ. ಅವ್ರಿಗೂ ಲಾಭ, ನಮಗೂ ಲಾಭ, ವಿನ್ ವಿನ್. ಇವತ್ತು ಸೈನ್ ಆಗಿದ್ದು ಕೇವಲ ವ್ಯಾಪಾರ ಒಪ್ಪಂದ ಮಾತ್ರ ಅಲ್ಲ, ರಕ್ಷಣೆ, ಭದ್ರತೆ, ಕೌಶಲ್ಯ, ಶುದ್ಧ ಇಂಧನ, ಇದಕ್ಕೆ ಸಂಬಂಧಿಸಿದ ಅನೇಕ ಡೀಲ್ಗಳ ಸೈನ್ ಆಗಿದ್ದಾವೆ. 2024 ಲೆಕ್ಕಾಚಾರದ ಪ್ರಕಾರ 9 ಲಕ್ಷ ಭಾರತೀಯರು ಯುರೋಪಿಯನ್ ಯೂನಿಯನ್ನಲ್ಲಿದ್ದಾರೆ, ಬೇರೆ ಬೇರೆ ನೌಕರಿಗಳನ್ನು ಮಾಡ್ತಾ ಇದ್ದಾರೆ. ಈ ಡೀಲ್ ಸೈನ್ ಆದ ತಕ್ಷಣ ಶೇರ್ ಮಾರ್ಕೆಟ್ನಲ್ಲೂ ಒಂದು ಸಂಚಲನ ಆಯಿತು. ಸ್ಪೆಷಲಿ ಯುರೋಪಿಯನ್ ಯೂನಿಯನ್ಗೆ ವಸ್ತುಗಳನ್ನು ರಫ್ತು ಮಾಡುವಂಥ ಕಂಪನಿಗಳ ಶೇರ್ಗಳು ಏಕಾಏಕಿ ಶೂಟಪ್ ಆದವು, ಜಾಸ್ತಿ ಆದವು. ಶೇರ್ ಮಾರ್ಕೆಟ್ ಒಂದು ರೀತಿ ರೆಸ್ಪಾಂಡ್ ಮಾಡ್ತು. ಈ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷ ಕೋಸ್ಟಾ ಇದ್ದಾರಲ್ಲ, ಅವಾಗೇನು ಮಾತು ಕೇಳಿದ್ರಲ್ಲ, ಅವರು ಇವತ್ತು ಇದು ಕಾರ್ಡ್ ಅಂತ ತೋರಿಸಿದ್ರು, ಪಾಸ್ಪೋರ್ಟ್ ಇದ್ದಂಗಿದೆ ನೋಡಿ ಅದು. ಇದನ್ನು OCI ಅಂತಾರೆ, ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಅಂತ. ಹೀ ಈಸ್ ಅ OCI ಕಾರ್ಡ್ ಹೋಲ್ಡರ್. OCI ಕಾರ್ಡ್ ಹೋಲ್ಡರ್ ಅವರು. ಅವರ ಅಜ್ಜ ಭಾರತಕ್ಕೆ ಬಂದು, ಈ ಡಚ್ಚರು ಬಂದ್ರಲ್ಲ, ಎಷ್ಟು 1510ರಲ್ಲಿ ಪೋರ್ಚುಗೀಸರು ಬಂದ್ರಲ್ಲ ಗೋವಾಗೆ 1510ರಲ್ಲಿ. ಅವಾಗ ಇವರು ಅಜ್ಜನೋ ಮುತ್ತಜ್ಜನೋ ಬಂದವರಂತೆ. ಮುತ್ತಜ್ಜನ ಅಪ್ಪನೇ ಇರಬೇಕು. ಆ ಅವಧಿಯಲ್ಲಿ ಬಂದವರು ಬಂದು ಗೋವಾದಲ್ಲಿ ಸೆಟ್ಲ್ ಆದರು. ಅಂತಿಮವಾಗಿ ಪೋರ್ಚುಗೀಸರಿಂದ ಗೋವಾ ಸ್ವತಂತ್ರಗೊಂಡದ್ದು 1961ರಲ್ಲಿ. ಅಷ್ಟೊತ್ತಿಗಾಗಲೇ ಇವರ ತಂದೆ ವಾಪಸ್ ಪೋರ್ಚುಗಲ್ಗೆ ಹೋಗ್ಬಿಟ್ಟಿದ್ರು. ಈ ಕೋಸ್ಟಾ ಅಲ್ಲಿ ಹುಟ್ಟುತ್ತಾರೆ. 1961 ಜುಲೈ 17ನೇ ತಾರೀಕು ಪೋರ್ಚುಗಲ್ನಲ್ಲಿ ಹುಟ್ಟುತ್ತಾರೆ. ಇವರು ಹುಟ್ಟಿದ್ದು ಜುಲೈ 17, ಡಿಸೆಂಬರ್ 19ಕ್ಕೆ ಗೋವಾ ಪೋರ್ಚುಗೀಸರಿಂದ ಸ್ವತಂತ್ರಗೊಳ್ಳುತ್ತೆ. ಇವರ ತಂದೆ ಅಂದರೆ ಅಜ್ಜ ಮುತ್ತಜ್ಜ ಎಲ್ಲರೂ ಇಲ್ಲಿದ್ದವರಲ್ಲ, ಆವಾಗವಾಗ ಬಂದು ಹೋಗ್ತಾರೆ. ಅವರು ಪೋರ್ಚುಗಲ್ನ ಪ್ರಧಾನಮಂತ್ರಿಯೂ ಆಗಿದ್ದರು. ಅದನ್ನ ಹೆಮ್ಮೆಯಿಂದ ತೋರಿಸ್ಕೊಂಡ್ರು, ನಾನು OCI ಕಾರ್ಡ್ ಹೋಲ್ಡರ್ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. I'm the president of the European Council, but I'm also an overseas Indian citizen. Then, as you can imagine, for me, it has a special meaning. I'm very proud of my roots in Goa, where my father's family came from. And the connection between Europe and India is something personal to me. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.